ಅಗ್ನಿ ಶಬ್ದದ ಅರ್ಥವನ್ನು ಮಹಾಭಾರತದ ಆಶ್ವಮೇಧಿಕ ಪರ್ವದ 111ನೇ ಅಧ್ಯಾಯ ಅಲ್ಲಿ 11ನೇ ಶ್ಲೋಕ, ಮುಂದೆ 12ನೇ ಶ್ಲೋಕ, 13ನೇ ಶ್ಲೋಕ, 14ನೇ ಶ್ಲೋಕ ಇತ್ಯಾದಿ ಕಡೆಗಳಲ್ಲಿ ವರ್ಣಿಸ್ತಾರೆ. ಇದೆಲ್ಲ ಟಿ.ಆರ್. ಕೃಷ್ಣಾಚಾರ್ಯರ ಪಾಠ. ಬ್ರಹ್ಮತ್ವೇನ ಅಸೃಜಂ ಲೋಕಾನ್ ಅಹಮಾದೋ ಮಹಾದ್ಯುತೆ ಸೃಷ್ಟೋಗ್ನಿರ್ಮುಖತಃ ಪೂರ್ವಂ ಲೋಕಾನಾಂ ಹಿತಕಾಮ್ಯಯ ಯಸ್ಮಾದಗ್ರೇ ಸ ಭೂತಾನಾಂ ಸರ್ವೇಷಾಂ ನಿರ್ಮಿತೋ ಮಯಾ ತಸ್ಮಾದಗ್ನೀತ್ಯಭಿಹಿತಃ ಪುರಾಣಜ್ಞೈಃ ಮನೀಷಿಭಿಃ. ಈ ನನ್ನ ಮುಖದಿಂದ ನಾನು ಈ ಅಗ್ನಿಯನ್ನು ಈ ಜಗತ್ತಿನ ಹಿತಕ್ಕಾಗಿ ಎಲ್ಲ ಪ್ರಾಣಿಗಳಿಗಿಂತ ಅಗ್ರೆ ಮೊದಲು, ಉಳಿದೆಲ್ಲ ಜೀವಿಗಳಿಗಿಂತ ಮೊದಲು ಇದನ್ನು ಸೃಷ್ಟಿಸಿದೆ. ಹೀಗೆ ಅಗ್ರೆ ಮೊದಲು ನೀಯತೆ ಸೃಷ್ಟಿಸಲ್ಪಡ್ತದೆ ಪಟ್ಟಿದೆ. ಆ ಕಾರಣದಿಂದ ಇದನ್ನು ಅಗ್ನಿ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಇದು ಒಂದು ಶ್ಲೋಕ. ಮತ್ತೆ ಯಸ್ಮಾತ್ತು ಸರ್ವಕೃತ್ಯೇಷು ಪೂರ್ವಮಸ್ಮೈ ಪ್ರದೀಯತೆ ಆಹುತಿರ್ದೀಪ್ಯಮಾನಸ್ಯ ತಸ್ಮಾದಗ್ನೀತಿ ಕಥ್ಯತೆ. ಅಗ್ರೆ ಎಲ್ಲ ಉಳಿದ ದೇವತೆಗಳಿಗಿಂತ ಮೊದಲು, ಅಸ್ಮೈ ಈ ಅಗ್ನಿಗೆ, ನೀಯತೆ ಆಹುತಿಯು ಕೊಡಲ್ಪಡ್ತದೆ, ಆದ್ದರಿಂದ ಆತ ಅಗ್ನಿ ಅಂತ ಕರೆಸ್ಕೊಂಡಿದ್ದಾನೆ ಅಂತ ಇದು ಮುಂದಿನ 13ನೇ ಶ್ಲೋಕ. ಯಸ್ಮಾಚ್ಚ ನಯತ್ಯಗ್ರಾಂ ಗತಿಂ ವಿಪ್ರಾನ್ ಸುಪೂಜಿತಃ ಯಸ್ಮಾಚ್ಚ ನಯನಾದ್ರಾಜನ್ ವೇದೇಶ್ವಗ್ನೀತಿ ಕಥ್ಯತೆ ಅಂತ ಇದು ಮುಂದಿನ 14ನೇ ಶ್ಲೋಕ. ಸರಿಯಾಗಿ ಆರಾಧನೆ ಮಾಡಿದಂತಹ ಬ್ರಾಹ್ಮಣನನ್ನು ಇದು ಅಗ್ರೆ ಮುಂದಿನ ಸ್ಥಾನಕ್ಕೆ, ಶ್ರೇಷ್ಠ ಸ್ಥಾನಕ್ಕೆ ನಯತಿ ಕೊಂಡೊಯ್ತದಾದ್ರಿಂದ ಇದನ್ನ ಅಗ್ನಿ ಅಂತ ಹೇಳ್ತಾರೆ ಅಂತ 3 ಅರ್ಥಗಳು. ಆಶ್ವಮೇಧಿಕ ಪರ್ವದ 111ನೇ ಅಧ್ಯಾಯ ಅಲ್ಲಿ 12, 13, 14ನೇ ಶ್ಲೋಕಗಳಲ್ಲಿ ಕಂಡುಬರುವಂಥದ್ದು.